ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಮನವೊಲಿಸುವ ಮುಖ್ಯಮಂತ್ರಿಗಳ ಯತ್ನ ಕೂಡ ಇಲ್ಲಿ ಫೇಲ್ಯೂರ್ ಆಗಿದೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಸುರ್ಜೇವಾಲಾ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರ ಮನವೊಲಿಕೆಗೆ ಬಗ್ಗಿಲ್ಲ ಹೈಕಮಾಂಡ್. ಇಲ್ಲಿ ಸುರ್ಜೇವಾಲಾ ಅವರ ಕೈ ಮೀರಿದ ಪರಿಸ್ಥಿತಿ. ಅವಮಾನ ಆಗಿರೋದು ಸುರ್ಜೇವಾಲಾ ಅವರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕಲ್ಲ, ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ ಮುಜುಗರ ತಂದಿರುವ ಪ್ರಸಂಗವನ್ನ ಕಾಂಗ್ರೆಸ್ ಪಕ್ಷ ಸಹಿಸಲಿಕ್ಕೆ ಸಾಧ್ಯನಾ? ಅದನ್ನ ಗಮನಿಸಿಯೂ ಕೂಡ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಮಾತಿಗೆ ಕಿವಿಗೊಟ್ಟರೂ ಕೂಡ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಹೀಗಾಗಿ ಮುಖ್ಯಮಂತ್ರಿಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ರಾಷ್ಟ್ರವ್ಯಾಪಿಯಾಗಿ ಅತಿ ದೊಡ್ಡ ಆಂದೋಲನವನ್ನು ನಡೆಸ್ತಾ ಇದ್ದಾರೆ ಮತಗಳ್ಳತನದ ವಿಚಾರವಾಗಿ ಖುದ್ದು ರಾಹುಲ್ ಗಾಂಧಿ ಅವರು. ಆ ಹೋರಾಟದ ಪ್ರಾರಂಭ ಆಗಿದ್ದೇನೆ ಬೆಂಗಳೂರಿನಿಂದ, ಕರ್ನಾಟಕದಿಂದ. ಬೆಂಗಳೂರಿಗೆ ಬಂದು ಮತಗಳ್ಳತನದ ಬಗ್ಗೆ ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿ ಹೋಗ್ತಾರೆ ರಾಹುಲ್ ಗಾಂಧಿ. ಅದಾದ ಮರುದಿನವೇ ರಾಜಣ್ಣ ಅವರು, ಅದೇ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ರಾಜಣ್ಣ ಅವರು ರಾಹುಲ್ ಗಾಂಧಿಗೇನೆ ಮುಜುಗರ ತಂದಿದ್ದಾರೆ. ಹನುಮಂತು, ಸಹಜವಾಗಿ ಇದು ಸುರ್ಜೇವಾಲಾ ಅವರ ಕೈ ಮೀರಿದ ಪ್ರಸಂಗ. ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರನ್ನ ಕನ್ವಿನ್ಸ್ ಮಾಡಬಹುದು, ಆದ್ರೆ ಇಲ್ಲಿ ಹರ್ಟ್ ಆಗಿರೋದು ರಾಹುಲ್ ಗಾಂಧಿ ಅವರ ಈಗೋ, ರಾಹುಲ್ ಗಾಂಧಿ ಅವರಿಗಾಗಿರೋದು ಮುಜುಗರ. ಇದು ಬಹುಶಃ ಸುರ್ಜೇವಾಲಾ ಅವರು ಕೂಡ ಪ್ಯಾಚಪ್ ಮಾಡ್ಲಿಕ್ಕೆ ಸಾಧ್ಯ ಆಗದ ಸನ್ನಿವೇಶ. ಖಂಡಿತವಾಗಿಯೂ ಕೂಡ ಸ್ಮಿತಾ, ಯಾಕೆಂತಂದ ಹೇಳಿದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡುವಂತಹ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನೇಕ ಬಾರಿ ರಾಜಣ್ಣ ಅವರು ಮಾತನಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಒಂದಷ್ಟು ಬೆಳವಣಿಗೆಗಳ ಕುರಿತು ಕೂಡ ಮಾತನಾಡಿದ್ರು. ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನು ರಾಜಣ್ಣ ಅವರು ಹೊರಹಾಕಿದ್ರು. ಅದೆಲ್ಲವನ್ನೂ ಕೂಡ ಅರಗಿಸಿಕೊಂಡಿರುವಂತಹ ಹೈಕಮಾಂಡ್ ನಾಯಕರು ಯಾವಾಗ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದ್ರು, ಇದು ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಇದನ್ನೇನಾದ್ರೂ ನಾವು ಕ್ಷಮೆ ಯಾಚಿಸಿದ್ರೆ ಅಥವಾ ಇದನ್ನೇನಾದ್ರೂ ನಾವು ಪರಿಗಣಿಸಲಿಲ್ಲ ಅಂತಂದ ಹೇಳಿದ್ರೆ ಪಕ್ಷದಲ್ಲಿ ಮಾತನಾಡುವಂತವರ ಸಂಖ್ಯೆ ಜಾಸ್ತಿ ಆಗಬಹುದು, ಮತ್ತೆ ಹೈಕಮಾಂಡ್ ಕೂಡ ವೀಕ್ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀಬಹುದು. ಆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರಬಹುದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಸುದೀರ್ಘವಾದಂತಹ ಒಂದಷ್ಟು ಚರ್ಚೆಯನ್ನು ನಡೆಸಿ ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಹೇಳಿದ್ರು. ಇದು ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳು ರಾಜಣ್ಣ ಅವರು ಆಗಾಗ ಹೊರ ಹಾಕಿದ್ರು. ಇದೇ ಒಂದಷ್ಟು ದಾಳಗಳನ್ನಾಗಿ ಇರಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಬೇರೆ ಬೇರೆ ವಿಚಾರಗಳು ಮಾತನಾಡುವಂತಹ ಸಂದರ್ಭದಲ್ಲಿ, ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಸಹಿಸಿಕೊಂಡಿದ್ದೇವೆ, ಆದ್ರೆ ಇನ್ನು ಮುಂದೆ ಸಹಿಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ಕೂಡಲೇ ರಾಜೀನಾಮೆ ಪಡಿಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಆಧಾರಿತ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆ ಮೇರೆಗೆ ಈಗ ಸುರ್ಜೇವಾಲಾ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತಂದು ಈ ರೀತಿ ಚರ್ಚೆಗಳಾದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾವು ನೋಡ್ತೇವೆ ಅದನ್ನ ಒಂದಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ ನಡೆದಾಗ್ಲೂ ಕೂಡ ಯಾವುದೇ ರೀತಿಯ ಒಪ್ಪುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿರಲಿಲ್ಲ. ಆ ಕಾರಣಕ್ಕಾಗಿಯೇ ರಾಜಣ್ಣ ಅವರಿಗೂ ಕೂಡ ಒಂದಷ್ಟು ಆಂತರಿಕ ಸಂದೇಶಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ತಲುಪಿಸಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಕೈ ಮೀರೋಗಿದೆ, ಯಾಕಂದ್ರೆ ಹೈಕಮಾಂಡ್ ನಾಯಕರೇ ರಾಹುಲ್ ಗಾಂಧಿ ಅವರೇ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಮನವೊಲಿಸುವ ಮುಖ್ಯಮಂತ್ರಿಗಳ ಯತ್ನ ಕೂಡ ಇಲ್ಲಿ ಫೇಲ್ಯೂರ್ ಆಗಿದೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಸುರ್ಜೇವಾಲಾ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರ ಮನವೊಲಿಕೆಗೆ ಬಗ್ಗಿಲ್ಲ ಹೈಕಮಾಂಡ್. ಇಲ್ಲಿ ಸುರ್ಜೇವಾಲಾ ಅವರ ಕೈ ಮೀರಿದ ಪರಿಸ್ಥಿತಿ. ಅವಮಾನ ಆಗಿರೋದು ಸುರ್ಜೇವಾಲಾ ಅವರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕಲ್ಲ, ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ ಮುಜುಗರ ತಂದಿಡುವ ಪ್ರಸಂಗವನ್ನ ಕಾಂಗ್ರೆಸ್ ಪಕ್ಷ ಸಹಿಸಲಿಕ್ಕೆ ಸಾಧ್ಯನಾ? ಅದನ್ನ ಗಮನಿಸಿಯೂ ಕೂಡ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಮಾತಿಗೆ ಕಿವಿಗೊಟ್ಟರೂ ಕೂಡ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಹೀಗಾಗಿ ಮುಖ್ಯಮಂತ್ರಿಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ರಾಷ್ಟ್ರವ್ಯಾಪಿಯಾಗಿ ಅತಿ ದೊಡ್ಡ ಆಂದೋಲನವನ್ನು ನಡೆಸ್ತಾ ಇದ್ದಾರೆ ಮತಗಳ್ಳತನದ ವಿಚಾರವಾಗಿ ಖುದ್ದು ರಾಹುಲ್ ಗಾಂಧಿ ಅವರು. ಆ ಹೋರಾಟದ ಪ್ರಾರಂಭ ಆಗಿದ್ದೇನೆ ಬೆಂಗಳೂರಿನಿಂದ, ಕರ್ನಾಟಕದಿಂದ. ಬೆಂಗಳೂರಿಗೆ ಬಂದು ಮತಗಳ್ಳತನದ ಬಗ್ಗೆ ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿ ಹೋಗ್ತಾರೆ ರಾಹುಲ್ ಗಾಂಧಿ. ಅದಾದ ಮರುದಿನವೇ ರಾಜಣ್ಣ ಅವರು, ಅದೇ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ರಾಜಣ್ಣ ಅವರು ರಾಹುಲ್ ಗಾಂಧಿಗೇನೆ ಮುಜುಗರ ತಂದಿದ್ದಾರೆ. ಹನುಮಂತು, ಸಹಜವಾಗಿ ಇದು ಸುರ್ಜೇವಾಲಾ ಅವರ ಕೈ ಮೀರಿದ ಪ್ರಸಂಗ.
ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರನ್ನ ಕನ್ವಿನ್ಸ್ ಮಾಡಬಹುದು, ಆದ್ರೆ ಇಲ್ಲಿ ಹರ್ಟ್ ಆಗಿರೋದು ರಾಹುಲ್ ಗಾಂಧಿ ಅವರ ಈಗೋ, ರಾಹುಲ್ ಗಾಂಧಿ ಅವರಿಗಾಗಿರೋದು ಮುಜುಗರ. ಇದು ಬಹುಶಃ ಸುರ್ಜೇವಾಲಾ ಅವರು ಕೂಡ ಪ್ಯಾಚಪ್ ಮಾಡ್ಲಿಕ್ಕೆ ಸಾಧ್ಯ ಆಗದ ಸನ್ನಿವೇಶ. ಖಂಡಿತವಾಗಿಯೂ ಕೂಡ ಸ್ಮಿತಾ, ಯಾಕೆಂತಂದ ಹೇಳಿದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡುವಂತಹ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನೇಕ ಬಾರಿ ರಾಜಣ್ಣ ಅವರು ಮಾತನಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಒಂದಷ್ಟು ಬೆಳವಣಿಗೆಗಳ ಕುರಿತು ಕೂಡ ಮಾತನಾಡಿದ್ರು. ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನು ರಾಜಣ್ಣ ಅವರು ಹೊರಹಾಕಿದ್ರು. ಅದೆಲ್ಲವನ್ನೂ ಕೂಡ ಅರಗಿಸಿಕೊಂಡಿರುವಂತಹ ಹೈಕಮಾಂಡ್ ನಾಯಕರು ಯಾವಾಗ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದ್ರು ಇದು ಸಹಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಇದನ್ನೇನಾದ್ರೂ ನಾವು ಕ್ಷಮೆ ಯಾಚಿಸಿದ್ರೆ ಅಥವಾ ಇದನ್ನೇನಾದ್ರೂ ನಾವು ಪರಿಗಣಿಸಲಿಲ್ಲ ಅಂತಂದ ಹೇಳಿದ್ರೆ ಪಕ್ಷದಲ್ಲಿ ಮಾತನಾಡುವಂತವರ ಸಂಖ್ಯೆ ಜಾಸ್ತಿ ಆಗಬಹುದು, ಮತ್ತೆ ಹೈಕಮಾಂಡ್ ಕೂಡ ವೀಕ್ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀಬಹುದು. ಆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರಬಹುದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಸುದೀರ್ಘವಾದಂತಹ ಒಂದಷ್ಟು ಚರ್ಚೆಯನ್ನು ನಡೆಸಿ ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಹೇಳಿದ್ರು. ಇದು ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳು ರಾಜಣ್ಣ ಅವರು ಆಗಾಗ ಹೊರ ಹಾಕಿದ್ರು. ಇದೇ ಒಂದಷ್ಟು ದಾಳಗಳನ್ನಾಗಿ ಇರಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಬೇರೆ ಬೇರೆ ವಿಚಾರಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ಸಹಿಸಿಕೊಂಡಿದ್ದೇವೆ, ಆದ್ರೆ ಇನ್ನು ಮುಂದೆ ಸಹಿಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ಕೂಡಲೇ ರಾಜೀನಾಮೆ ಪಡಿಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಆಧಾರಿತ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆ ಮೇರೆಗೆ ಈಗ ಸುರ್ಜೇವಾಲಾ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತಂದು ಈ ರೀತಿ ಚರ್ಚೆಗಳಾದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾವು ನೋಡ್ತೇವೆ ಅದನ್ನ ಒಂದಷ್ಟು ಮನವರಿಕೆ ಮಾಡುವಂತಹ ಪ್ರಯತ್ನ ನಡೆದಾಗ್ಲೂ ಕೂಡ ಯಾವುದೇ ರೀತಿಯ ಒಪ್ಪುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿರಲಿಲ್ಲ. ಆ ಕಾರಣಕ್ಕಾಗಿನೇ ರಾಜಣ್ಣ ಅವ್ರಿಗೂ ಕೂಡ ಒಂದಷ್ಟು ಆಂತರಿಕ ಸಂದೇಶಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ತಲುಪಿಸಿದ್ರು ಅನ್ನುವಂತ ಮಾಹಿತಿಗಳ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಇನ್ನು ನಮ್ಮ ಕೈ ಮೀರೋಗಿದೆ, ಯಾಕಂದ್ರೆ ಹೈಕಮಾಂಡ್ ನಾಯಕರೇ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ. ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಮನವೊಲಿಸುವ ಮುಖ್ಯಮಂತ್ರಿಗಳ ಯತ್ನ ಕೂಡ ಇಲ್ಲಿ ಫೇಲ್ಯೂರ್ ಆಗಿದೆ. ರಾಜಣ್ಣ ರಾಜೀನಾಮೆ ಬಗ್ಗೆ ಸುರ್ಜೇವಾಲಾ ಮನವೊಲಿಕೆ ಪ್ರಯತ್ನ ಮಾಡಿದ್ರು ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯನವರ ಮನವೊಲಿಕೆಗೆ ಬಗ್ಗಿಲ್ಲ ಹೈಕಮಾಂಡ್. ಇಲ್ಲಿ ಸುರ್ಜೇವಾಲಾ ಅವರ ಕೈ ಮೀರಿದ ಪರಿಸ್ಥಿತಿ. ಅವಮಾನ ಆಗಿರೋದು ಸುರ್ಜೇವಾಲಾ ಅವರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕಲ್ಲ, ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ ಮುಜುಗರ ತಂದಿಡುವ ಪ್ರಸಂಗವನ್ನ ಕಾಂಗ್ರೆಸ್ ಪಕ್ಷ ಸಹಿಸಲಿಕ್ಕೆ ಸಾಧ್ಯನಾ? ಅದನ್ನ ಗಮನಿಸಿಯೂ ಕೂಡ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳ ಮಾತಿಗೆ ಕಿವಿಗೊಟ್ಟರೂ ಕೂಡ ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಹೀಗಾಗಿ ಮುಖ್ಯಮಂತ್ರಿಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ರಾಷ್ಟ್ರವ್ಯಾಪಿಯಾಗಿ ಅತಿ ದೊಡ್ಡ ಆಂದೋಲನವನ್ನ ನಡೆಸ್ತಾ ಇದ್ದಾರೆ ಮತಗಳ್ಳತನದ ವಿಚಾರವಾಗಿ ಖುದ್ದು ರಾಹುಲ್ ಗಾಂಧಿ ಅವರು. ಆ ಹೋರಾಟದ ಪ್ರಾರಂಭ ಆಗಿದ್ದೇನೆ ಬೆಂಗಳೂರಿನಿಂದ, ಕರ್ನಾಟಕದಿಂದ. ಬೆಂಗಳೂರಿಗೆ ಬಂದು ಮತಗಳ್ಳತನದ ಬಗ್ಗೆ ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿ ಹೋಗ್ತಾರೆ ರಾಹುಲ್ ಗಾಂಧಿ. ಅದಾದ ಮರುದಿನವೇ ರಾಜಣ್ಣ ಅವರು, ಅದೇ ಪಕ್ಷದ ಒಬ್ಬ ಹಿರಿಯ ನಾಯಕರಾಗಿ ರಾಜಣ್ಣ ಅವರು ರಾಹುಲ್ ಗಾಂಧಿಗೇನೆ ಮುಜುಗರ ತಂದಿದ್ದಾರೆ. ಹನುಮಂತು, ಸಹಜವಾಗಿ ಇದು ಸುರ್ಜೇವಾಲಾ ಅವರ ಕೈ ಮೀರಿದ ಪ್ರಸಂಗ. ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರನ್ನ ಕನ್ವಿನ್ಸ್ ಮಾಡಬಹುದು, ಆದ್ರೆ ಇಲ್ಲಿ ಹರ್ಟ್ ಆಗಿರೋದು ರಾಹುಲ್ ಗಾಂಧಿ ಅವರ ಈಗೋ, ರಾಹುಲ್ ಗಾಂಧಿ ಅವರಿಗಾಗಿರೋದು ಮುಜುಗರ. ಇದು ಬಹುಶಃ ಸುರ್ಜೇವಾಲಾ ಅವರು ಕೂಡ ಪ್ಯಾಚಪ್ ಮಾಡ್ಲಿಕ್ಕೆ ಸಾಧ್ಯ ಆಗದ ಸನ್ನಿವೇಶ. ಖಂಡಿತವಾಗಿಯೂ ಕೂಡ ಸ್ಮಿತಾ, ಯಾಕೆಂತಂದ ಹೇಳಿದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡುವಂತಹ ಬರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅನೇಕ ಬಾರಿ ರಾಜಣ್ಣ ಅವರು ಮಾತನಾಡಿದ್ರು. ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಒಂದಷ್ಟು ಬೆಳವಣಿಗೆಗಳ ಕುರಿತು ಕೂಡ ಮಾತನಾಡಿದ್ರು. ಮತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳನ್ನು ರಾಜಣ್ಣ ಅವರು ಹೊರಹಾಕಿದ್ರು. ಅದೆಲ್ಲವನ್ನೂ ಕೂಡ ಅರಗಿಸಿಕೊಂಡಿರುವಂತಹ ಹೈಕಮಾಂಡ್ ನಾಯಕರು ಯಾವಾಗ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತನಾಡಿದ್ರು ಇದು ಸಹಿಸಲಿಕ್ಕೆ ಆಗೋದಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಇದನ್ನೇನಾದ್ರೂ ನಾವು ಕ್ಷಮೆ ಯಾಚಿಸಿದ್ರೆ ಅಥವಾ ಇದನ್ನೇನಾದ್ರೂ ನಾವು ಪರಿಗಣಿಸಲಿಲ್ಲ ಅಂತಂದ ಹೇಳಿದ್ರೆ ಪಕ್ಷದಲ್ಲಿ ಮಾತನಾಡುವಂತವರ ಸಂಖ್ಯೆ ಜಾಸ್ತಿ ಆಗಬಹುದು, ಮತ್ತೆ ಹೈಕಮಾಂಡ್ ಕೂಡ ವೀಕ್ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀಬಹುದು. ಆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗ ಸುರ್ಜೇವಾಲಾ ಅವರು ಹೈಕಮಾಂಡ್ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಆಗಿರಬಹುದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್
ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಸುದೀರ್ಘವಾದಂತಹ ಒಂದಷ್ಟು ಚರ್ಚೆಯನ್ನು ನಡೆಸಿ ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಹೇಳಿದ್ರು. ಇದು ಮತ್ತೊಂದು ಕಡೆಗೆ ಸುರ್ಜೇವಾಲಾ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಬೇಸರದ ನುಡಿಗಳು ರಾಜಣ್ಣವರು ಆಗಾಗ ಹೊರ ಹಾಕಿದ್ರು. ಇದೇ ಒಂದಷ್ಟು ದಾಳಗಳನ್ನಾಗಿ ಇರಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಬೇರೆ ಬೇರೆ ವಿಚಾರಗಳು ಮಾತನಾಡಿದಂತ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ವಿಚಾರಗಳನ್ನು ಮಾತನಾಡಿದಂತ ಸಂದರ್ಭದಲ್ಲಿ ಸಹಿಸಿಕೊಂಡಿದ್ದೇವೆ, ಆದ್ರೆ ಇನ್ನು ಮುಂದೆ ಸಹಿಸಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನೀವು ಕೂಡಲೇ ರಾಜೀನಾಮೆ ಪಡಿಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಸೂಚನೆ ಆಧಾರಿತ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೂಚನೆ ಮೇರೆಗೆ ಈಗ ಸುರ್ಜೇವಾಲಾ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತಂದು ಈ ರೀತಿ ಚರ್ಚೆಗಳಾದಂತಹ ಸಂದರ್ಭದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾವು ನೋಡ್ತೇವೆ ಅದನ್ನ ಒಂದಷ್ಟು ಮನವರಿಕೆ ಮಾಡುವಂತ ಪ್ರಯತ್ನ ನಡೆದಾಗ್ಲೂ ಕೂಡ ಯಾವುದೇ ರೀತಿಯ ಒಪ್ಪುವಂತ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿರಲಿಲ್ಲ. ಆ ಕಾರಣಕ್ಕಾಗಿಯೇ ರಾಜಣ್ಣ ಅವ್ರಿಗೂ ಕೂಡ ಒಂದಷ್ಟು ಆಂತರಿಕ ಸಂದೇಶಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರು ತಲುಪಿಸಿದ್ರು ಅನ್ನುವಂತ ಮಾಹಿತಿಗಳ ಲಭ್ಯ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಕೈ ಮೀರೋಗಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರೇ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಅಂತ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್